ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗಿಗೆ ಏನೆಲ್ಲ ಬೇಕಂತಂದರೆ, ಒಂದೇದು ಸಬ್ಜೆಕ್ಟ್ ಇರಬೇಕು. ಸಬ್ಜೆಕ್ಟ್ ಇದ್ದಾಗ ಮಾತ್ರ ಒಬ್ಬ ಟೀಚರು ಸ್ಟೂಡೆಂಟ್ಗೆ ಕಲಿಸೋಕ್ಕೆ ಸಾಧ್ಯ ಆಗೋದು. ಎರಡನೇದು ಟೀಚರ್ ಇರಬೇಕು, ಚೆನ್ನಾಗಿ ಕಲಿಸುವಂಥವ್ರು. ಲರ್ನರ್ ಇರಬೇಕು, ಅಷ್ಟೇ ಮನಸ್ಸು ಕೊಟ್ಟು ಕಲಿಯುವಂಥ ಸ್ಟೂಡೆಂಟ್ಸ್ ಕೂಡ ಇರಬೇಕು. ಎನ್ವಿರಾನ್ಮೆಂಟು, ಟೀಚರು ಮಾರ್ಕೆಟಲ್ಲೋ ಯಾವುದೋ ಸಂತೆಯಲ್ಲಿ ಹೋಗಿ ನಿಮಗೆ ಕಲಿಸೋಕ್ಕಾಗಲ್ಲ. ಸೊ ಒಂದು ಚೆನ್ನಾಗಿರುವಂಥ ಎನ್ವಿರಾನ್ಮೆಂಟ್ ಇರಬೇಕು, ಅಲ್ಲಿ ಕಲಿಯುವಂಥ ಮನಸ್ಸು ಬರುವ ಥರ. ಕ್ಲಾಸ್ ರೂಮ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಕಾಡೆಮಿ ಆಗಿರ್ಬೋದು, ಒಂದು ಪ್ರಶಾಂತವಾದ ಎನ್ವಿರಾನ್ಮೆಂಟ್ ಇರಬೇಕು. ಅದೇ ರೀತಿ ಪ್ರೊಫೆಷ್ನಲಿಸಮ್, ಟೀಚರಿಗೆ ಒಂದು ಪ್ರೊಫೆಷ್ನಲಿಸಮ್ ಇರಬೇಕು. ಕಲಿಸೋದು ಯಾವುದೇ ಲ್ಯಾಂಗ್ವೇಜ್ ಯೂಸ್ ಮಾಡಿ ಕಲಿಸೋದು, ನಂಗೆ ಹೆಂಗೆ ಬೇಕು ಹಂಗೆ ಕಲಿಸ್ತೀನಿ ಅಂತಲ್ಲ, ಒಂದು ಪ್ರೊಫೆಷ್ನಲಿಸಮ್ನ ನೀಟಾಗಿ ಕಲಿಸೋದಕ್ಕೆ ಪ್ರೊಫೆಷ್ನಲಿಸಮ್ ಅಂತ. ಅದೇ ಇಂಟ್ರೆಸ್ಟ್, ಟೀಚರ್ಗೂ ಇಂಟ್ರೆಸ್ಟ್ ಇರಬೇಕು, ಕಲಿಯುವಂಥ ಸ್ಟೂಡೆಂಟ್ಗೂ ಇಂಟ್ರೆಸ್ಟ್ ಇರಬೇಕು. ಪ್ಲಸ್ ಸ್ಟೂಡೆಂಟ್ ಟು ಟೀಚರ್ ರಿಲೇಷನ್ಶಿಪ್ಪು ಅಂಡರ್ಸ್ಟ್ಯಾಂಡಿಂಗ್ ಅವರಲ್ಲಿ ಇದ್ದಾಗ ಮಾತ್ರ ಟೀಚಿಂಗು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಇಬ್ಬರಲ್ಲೂ ಬೆಟ್ರು ರಿಲೇಷನ್ಶಿಪ್ ಇರಬೇಕು. ಅದೇ ರೀತಿ ಸ್ಟೂಡೆಂಟಲ್ಲೂ ಡಿಸಿಪ್ಲಿನ್ ಇರಬೇಕು,